ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ಪೂಜೆಗೆ ಅಂತೇಳಿ ಬಂದಿರ್ತಾರೆ. ಇಲ್ಲಿ ಯಾರು ಊಹಿಸಲಾಗದಂತಹ ಘಟನೆ ನಡೆದಿದೆ. ಅದೇನು ಅಂತ ಕೇಳ್ತೀರಾ? ಇಲ್ಲಿ ಒಬ್ಬ ವ್ಯಕ್ತಿ ಕುಡಿತಕ್ಕೆ ದಾಸನಾಗಿರ್ತಾನೆ. ಹೆಂಡತಿ, ಮಕ್ಕಳು, ತಂದೆ, ತಾಯಿ ಅಂತ ಅರಿವಿಲ್ಲದೇನೆ ಆ ಕುಡಿತಕ್ಕೆ ದಾಸನಾಗಿ ಮನಸೋತಿ ಹೋಗಿರ್ತಾನೆ. ಆ ಭಗವಂತ ಎಷ್ಟೇ ಕೇಳಿದ್ರು ಕೂಡ ನಾನು ಕುಡ್ತಾ ಬಿಡಲ್ಲ ಅಂತ ಹೇಳಿ ಹಠ ಮಾಡ್ತಾರೆ. ಹಠ ಮಾಡಿ ದೇವಸ್ಥಾನದ ಹೊರಗೆ ಓಡಿ ಹೋಗ್ತಾರೆ, ಆದರೂ ಬಿಡಲ್ಲ. ನಮ್ಮ ಮನುಷ್ಯರಿಗೇನೆ ಸವಾಲಾಕಿ ಹೋದರೆ ಬಿಟ್ಟೇವಾ, ಇನ್ನು ಭಗವಂತ ಬಿಡ್ತೇನಾ? ಯಾವುದೇ ಕಾರಣಕ್ಕೂ ಬಿಡಲ್ಲ ಫ್ರೆಂಡ್ಸ್. ಭಗವಂತನವರು ಕೂಡ 1 ಕಿಲೋಮೀಟರ್ ದೂರದವರೆಗೂ ಓಡಿ ಹೋಗ್ತಾರೆ. ಇದೆಲ್ಲ ನಿಮಗೆ ಎಡಿಟ್ ಮಾಡಿ ನಾನು ಹಾಕಿದ್ದೀನಿ. ಅಷ್ಟು ವಿಡಿಯೋ ಹಾಕಿದ್ರೆ ನೋಡೋಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಂತೇಳಿ ಎಡಿಟ್ ಮಾಡಿ ಹಾಕಿದ್ದೀನಿ. ಆ ಭಗವಂತನ ಸೆರೆ ಹಿಡಿದು ಎಡೆ ಮುರಿ ಕಟ್ಟಿ ಮತ್ತೆ ಭಗವಂತ ಆ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಯಾವ ರೀತಿ ಹಣಗಾಯ ನೀರ್ಗಾಯಿ ಮಾಡ್ತಾನೆ ಅನ್ನೋದನ್ನ ನಾನು ಹೇಳಲ್ಲ, ಒಮ್ಮೆ ನೀವೇ ನೋಡ್ಕೊಂಡ್ಬನ್ನಿ ಫ್ರೆಂಡ್ಸ್. ನಡಿ ಎದ್ದು ಮುಂದಕ್ಕೆ ನಡಿ, ಬೇಗ ನಡಿ, ಅದಕ್ಕೆ ನಡಿ ಅಂತಾನೆ ಹೇಳ್ತಾರೆ. ನಡಿ ಮಕ ಹಿಡಿಬೇಡ, ನಡಿ. ಅವಯ್ಯ ನಾವು ಹಿಡಿನಾರ ಎದೋಳೆ ಮತ್ತೆ ಮೇಕೆ ನಡಿ, ಎದ್ದು ನಡಿ, ನಡಿ ನಡಿ ಹಂಗ ನಿಧಾನಕ್ಕೆ ನಡಿ ಅಣ್ಣ. ಮುಂದಕ್ಕೆ ನಡಿ, ಏನು ಮಾಡೋದಿಲ್ಲ ನಡಿಯ. ನಡಿ ಮುಂದಕ್ಕ. ಹತ್ತಾಗ ನಡಿ ದೇವಸ್ಥಾನಕ್ಕೆ. ಬಿಡೋಣ ಬಿಡೋಣ, ನೀ ಬಿಟ್ಬಿಡೋಣ, ಕೈ ಬಿಡೋಣ, ನೀ ಕೈ ಮುಟ್ಬಿಡೋಣ. ಬಾ ಬಾ ಬಾ, ನಡಿ ನಡಿ ದೇವಸ್ಥಾನ, ನಡಿ ನಡಿ ಮುಂದೆ ಕಿತ್ತ ಬಾ. ದೇವಸ್ಥಾನ ತಿರ್ಕ, ಅಲ್ಲಿ ಗುತ್ತ ತಿರ್ಕ, ನಡಿ ಒಳಕ್ಕೆ. ಅಲ್ಲ ನಡಿ, ಅಲ್ಲಿ ಮುಂದಕ್ಕೆ ನಡಿ, ಮುಂದಕ್ಕೆ ನಡಿ, ಒಳ್ಳೆ ನಡಿ, ನಡಿ ಒಳಕ್ಕೆ ನಡಿ, ಅಲ್ಲಿ ಅಲ್ಲಿ ನಡಿ ಮುಂದಕ್ಕೆ. ಎಣ್ಣೆ ಏನೋ ಬುಡ್ಸಿಕ್ಕೆ ಇದು ಮಾಡಿದ್ರದು, ಅವನು ಏನಂದ್ರು ಇದು ಮಾಡ್ತಾ ಇಲ್ಲ ಅದಕ್ಕೆ. ಎಷ್ಟು ಹೇಳ್ದ ಒಯ್ಯ ರಾಂಗಂದ್ರೆ ಏನಿಲ್ಲ, ನಿನ್ನ ಮನಿಗದ್ರ ಬಿಡೋಣ ಬಿಡೋಣ ಸರಿ ಎತ್ತನ ಎತ್ತು ಪಾದ ಹಿಡ್ಕ ಕೇಳು. ಅಲ್ಲೇ ಮುಟ್ಪಡವ, ಪಾದ ಹಿಡ್ಕ ಕೇಳು, ಕೇಳು ಪಾದ ಹಿಡ್ಕೊ. ಪಾದ ಹಿಡ್ಕ ಕೇಳಿಯ. ಬಲ್ 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 ಚರ್ಕೆ ಮಾಡ್ತು ಆ ಕಡೆ ಬಲ್ಗಾದಂಗೆ ಮುನ್ಕು ಹಂಗ್ ಮಲಿಕೆ ಆನೆ ಇಲ್ಲಿ ಬಾ, ಇಲ್ಲಿ ಬಿಡೋಣ, ನೀ ಬಿಡೋಣ. ಯಾರೋ ಮಾತಾಡ ಸುಮ್ಗಿರಮ್ಮ, ಅವ್ರು ಹೇಳ್ತಾರ. ಅವನು ಒಪ್ಕೋತ
ಪಾದ ಮುಡಿಕೊ, ನೀ ಮನಿ ಕಬಡ ಎತ್ಕುಂತ್ಕ ಪಾದ ಮುಟ್ಟು. ನೀ ಮನಿ ಕದ್ರೆ ಅದು ಹಂಗೆ ಮಲಗಿಸ್ತಾನವಯ್ಯ. ಎದೊಳ ಮೆಕ್ಕ ಎತ್ ಕುಂತ್ಕೋ, ಹಿಡ್ಕೊ ಪಾದವ, ಪಾದ ಹಿಡ್ಕೊ ಎರಡು ಕೈಲು ಬಿಗಿಯಾಗಿ ಹಿಡ್ಕೊ. ಅಲ್ಲಿ ಪಾದವ ಬಿಡ್ಬೇಡ ನೀನು. ಹಣ ದುಡ್ಡು ತಿರ್ಗಿದಾಗುತ್ತಾನ.